ನೋಡೋಣ. ಜಾತಿಗಣತಿ ಗೊಂದಲಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದಾರೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಕೆಲವೇ ಕ್ಷಣದಲ್ಲಿ ಸಂಪುಟದ ಸಹೋದ್ಯೋಗಿಗಳ ಜೊತೆ ಸಭೆ ಕೈಗೊಳ್ಳಲಿದ್ದಾರೆ. ಅದಾದ ಮೇಲೆ ಹಿಂದುಳಿದ ವರ್ಗಗಳ ಆಯೋಗದ ಜೊತೆಗೂ ಸಭೆ ನಡೆಸಲಿದ್ದಾರೆ. ಗುಂಡಿ ಹಾಗೂ ಸಂಚಾರ ದಟ್ಟಣೆಯಿಂದಾಗಿ ಬೆಂಗಳೂರು ತೊರೆಯೋದಾಗಿ ಹೇಳಿದ್ದ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಗರದೊಳಗೆ ಬೇರೆ ಸ್ಥಳಕ್ಕೆ ಮಾತ್ರ ಸ್ಥಳಾಂತರಗೊಳ್ತಾ ಇದ್ದೇವೆ, ಬೆಂಗಳೂರು ನಗರದಲ್ಲಿಯೇ ಉಳಿಯೋದು ಮಾತ್ರವಲ್ಲ, ನಮ್ಮ ಹೆಜ್ಜೆ ಗುರುತನ್ನ ವಿಸ್ತರಿಸುತ್ತೇವೆ ಅಂತ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ರಸ್ತೆ ಗುಂಡಿ ಮುಚ್ಚದ್ದಕ್ಕೆ ಗ್ರಾಮ ಪಂಚಾಯಿತಿ ಬಾಗಿಲಿಗೆ ಮುಳ್ಳು ಹಾಕಿ ಬಾಗಿಲು ಬಂದ್ ಮಾಡಿದ ಘಟನೆ ನಡೆದಿದೆ. ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮ ಪಂಚಾಯಿತಿಯ ದೊಮ್ಮನಗದ್ದೆ ಗ್ರಾಮದ ರಸ್ತೆ ಹದಗೆಟ್ಟು ಹೋಗಿತ್ತು. ಸರಿಪಡಿಸುವಂತೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ಗ್ರಾಮಸ್ಥರು ಈ ರೀತಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಸಾಹಿತಿ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ. ಎಚ್ಎಸ್ ಗೌರವ್ ಎಂಬುವರು ಸಲ್ಲಿಸಿರುವಂತಹ ಅರ್ಜಿಯನ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯ್ ನೇತೃತ್ವದ ಪೀಠ ವಿಚಾರಣೆ ನಡೆಸಲಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಆದರೆ ಜೈಲಿನಲ್ಲಿ ಹಾಸಿಗೆ ದಿಂಬು ಬೆಡ್ಶೀಟ್ ಕೊಟ್ಟಿಲ್ಲ ಅಂತ ದರ್ಶನ್ ಪರ ವಕೀಲರು ಮತ್ತೆ ಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿ ವಿಚಾರಣೆ ನಡೆಸಿರುವಂತಹ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಇವತ್ತು ಆದೇಶ ಕೊಡಲಿದೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ರ ಮಂಡ್ಯ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಗಣೇಶ ಮೆರವಣಿಗೆ ವೇಳೆ ಕಲ್ಲುತೂರಾಟದ ಹಿನ್ನೆಲೆಯಲ್ಲಿ ಮುತಾಲಿಕ್ ಇವತ್ತು ಮದ್ದೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು. ಆದರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12ರವರೆಗೂ ಮುತಾಲಿಕ್ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಮೃತ ಸೌಜನ್ಯಳ ಮಾವ ವಿಠ್ಠಲ್ಗೌಡನ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಎಸ್ಐಟಿ ಅಧಿಕಾರಿಗಳ ತಂಡ ಬಗ್ಲೆಗುಡ್ಡೆಯ ಕಾಡಿನಲ್ಲಿ ಶೋಧ ನಡೆಸ್ತಾ ಇದ್ದು ಈವರೆಗೂ 7 ತಲೆಬುರುಡೆಗಳು ಸಿಕ್ಕಿವೆ. ಅಷ್ಟೇ ಅಲ್ಲ, 100ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿವೆ. ವಾಕಿಂಗ್ ಸ್ಟಿಕ್, ಚಪ್ಪಲಿ, ಸೀರೆ, ಬಟ್ಟೆ, ಬ್ಯಾಗ್, ಬಾಟಲ್ ಮುಂತಾದ ವಸ್ತುಗಳು ಕೂಡ ಸಿಕ್ಕಿವೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತಹ 7 ತಲೆಬುರುಡೆಗಳು ಮತ್ತು ಅಸ್ಥಿಪಂಜರಗಳು ಪುರುಷರದ್ದು ಅಂತ ತಜ್ಞ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಮೇಲ್ನೋಟಕ್ಕಿದು ಪುರುಷರ ಬುರುಡೆಗಳು ಅಂತ ಮಹಜರ್ ಸಂದರ್ಭದಲ್ಲಿದ್ದ ತಜ್ಞ ವೈದ್ಯರು ಹೇಳಿದ್ದಾರೆ. ಎಲ್ಲಾ ಬುರುಡೆಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಿಕೊಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ತಲೆಬುರುಡೆಗಳು, ಅಸ್ಥಿಪಂಜರಗಳ ಪೈಕಿ ಒಂದು ಅಯ್ಯಪ್ಪ ಯುಬಿ ಎಂಬುವರದ್ದು ಅನ್ನೋದು ಖಚಿತವಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿ ಇನ್ನಿತರ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ಅಸ್ಥಿಪಂಜರ ಅವಶೇಷಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತಹ ಕೊಡಗಿನ ಯುಬಿ ಅಯ್ಯಪ್ಪರದ್ದಾದಂತಹ ಅಸ್ಥಿಪಂಜರ ವಿಚಾರವಾಗಿ ಪುತ್ರ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ತಂದೆ ಮೈಸೂರಿನ ಆಸ್ಪತ್ರೆಗೆ ಅಂತ ಚಿಕಿತ್ಸೆಗೆ ತೆರಳಿ ನಾಪತ್ತೆಯಾಗಿದ್ರು, ಆ ಬಳಿಕ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆಯಾದ ಹಿನ್ನೆಲೆಯಲ್ಲಿ ಕಲಬುರಗಿಯ ಬೋರಿಹಳ್ಳ ತುಂಬಿ ಹರಿತಾ ಇದೆ. ಅಫಜಲ್ಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮಕ್ಕೂ ಕೂಡ ನೀರು ನುಗ್ಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಕೂಡ ಜಲಾವೃತವಾಗಿದೆ. ಹೀಗಾಗಿ ಇವತ್ತು ಶಾಲೆಗೆ ರಜೆ ಕೊಡಲಾಗಿದೆ. ರಾಯಚೂರಿನಲ್ಲಿ ತುಂಬಿ ಹರಿತಾ ಇದ್ದಂತಹ ಹಳ್ಳದ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ರೈತನನ್ನ ರಕ್ಷಣೆ ಮಾಡಲಾಗಿದೆ. ಲಿಂಗಸಗೂರು ತಾಲೂಕಿನ ಜಾಗೀರ ನಂದಿಹಾಳದಲ್ಲಿ ಘಟನೆ ನಡೆದಿದೆ. ಜಮೀನಿಗೆ ಹೋಗ್ತಾ ಇದ್ದಂತಹ ಬಂಡೆಪ್ಪ ಅಮರಾವತಿ ಎಂಬ ರೈತ ಆಯ್ತಪ್ಪಿ ಹಳ್ಳಕ್ಕೆ ಬಿದ್ದಿದ್ದಾರೆ. ಸ್ಥಳೀಯರು ಹಗ್ಗದ ಸಹಾಯದಿಂದ ಬಂಡೆಪ್ಪನನ್ನ ರಕ್ಷಿಸಿದ್ದಾರೆ. ಮಣಿಪುರದಲ್ಲಿ ಧಾರಾಕಾರವಾಗಿ ಸುರಿದ ಮಳೆ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿತು. ಇಂಫಾಲ ನದಿ ಪ್ರವಾಹದಿಂದಾಗಿ ನೆರೆಯ ಪ್ರದೇಶಗಳು ಜಲಾವೃತವಾಗಿವೆ. ಮನೆ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ನಷ್ಟ ಉಂಟಾಗಿದೆ. ವಂಚನೆ ಪ್ರಕರಣದ ಆರೋಪಿಯಾಗಿರುವ ಶ್ವೇತಾಗೌಡ ಮೌನ ಮುರಿದಿದ್ದಾರೆ. ದೂರಿನಲ್ಲಿ ಉಲ್ಲೇಖಿಸಿರುವಂತೆ 2 ಕೋಟಿ ಗೋಲ್ಡ್ ಖರೀದಿ ಮಾಡಿಲ್ಲ. ಅವರು ಕೊಟ್ಟಿರುವ ಕೇಸ್ ಅರ್ಧಕ್ಕರ್ಧ ಸುಳ್ಳು. ಗೋಲ್ಡ್ ಶಾಪ್ ಮಾಲೀಕ ಸಂಜಯ್ ಬಾಪ್ನಾ ಅವರನ್ನ ಯಾರೋ ದಿಕ್ಕು ತಪ್ಪಿಸಿದ್ದಾರೆ. ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಶ್ವೇತಾಗೌಡ ಹೇಳಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಲ್ಲಿ ಫಲಾನುಭವಿಯೊಬ್ಬರ ಮನೆ ಬಾಗಿಲಿಗೆ ಸಿದ್ದರಾಮಯ್ಯ ಚಿತ್ರ ಕೆತ್ತಿಸಿ ಅಭಿಮಾನ ಮೆರೆದಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಕೆಂಚಮಲ್ಲನಹಳ್ಳಿ ಗ್ರಾಮದ ಪಾರ್ವತಿ ತಮ್ಮ ಮನೆಗೆ ಸಿಎಂ ಭಾವಚಿತ್ರವಿರುವ ಬಾಗಿಲನ್ನು ಅಳವಡಿಸಿಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವ ಮಲೆಮಹದೇಶ್ವರ ದೇವಾಲಯದಲ್ಲಿ ಕೇವಲ 29 ದಿನದಲ್ಲಿ 1,70,00,000 ರೂಪಾಯಿ ಕಾಣಿಕೆ ಸಂಗ್ರಹ ಆಯಿತು. 30 ಗ್ರಾಂ ಚಿನ್ನ, 1,100 ಬೆಳ್ಳಿ ವಸ್ತುಗಳು ಕೂಡ ಹುಂಡಿಯಲ್ಲಿ ಸಂಗ್ರಹ ಆಗಿತ್ತು. ಈ ಹುಂಡಿಯಿಂದ 3,92,123 ರೂಪಾಯಿ ಹಣ ಸಂಗ್ರಹ ಆಗಿದ್ದರೆ ಚಲಾವಣೆಯಲ್ಲಿ ಇಲ್ಲದ 2,000 ರೂಪಾಯಿ ಮುಖಬೆಲೆಯ 3 ನೋಟು ಕೂಡ ಪತ್ತೆಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಬಗ್ಗೆ ಮತ್ತೆ ಮೃದು ಮಾತುಗಳನ್ನಾಡಿದ್ದಾರೆ. ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಹತ್ತಿರವಾಗಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ನಮ್ಮ ನಡುವೆ ಉತ್ತಮ ಸಂಬಂಧ ಇದೆ. ಮೋದಿಯವರ ಹುಟ್ಟುಹಬ್ಬದಂದು ದೂರವಾಣಿ ಕರೆ ಮಾಡಿ ಶುಭ ಕೋರಿದ್ದೇನೆ. ನಾವು ಉತ್ತಮ ಬಾಂಧವ್ಯ ಹೊಂದಿದ್ದೇವೆ ಅಂತ ಮೋದಿ ಬ್ರಿಟನ್ನಲ್ಲಿ ಹೇಳಿದ್ದಾರೆ. ಇವತ್ತಿನಿಂದ ದೇಶದಲ್ಲಿ ಆಪಲ್ ಐಫೋನ್ 17 ಸೀರೀಸ್ ಮೊಬೈಲ್ ಮಾರಾಟ ಮಾಡಲಾಗ್ತಾ ಇದೆ. ಮುಂಬೈ, ದೆಹಲಿ ಸೇರಿದಂತೆ ಹಲವು ನಗರಗಳಲ್ಲಿ ಮೊಬೈಲ್ ಖರೀದಿಗೆ ಜನತೆ ಮುಗಿಬೀತಿದ್ದಾರೆ. ಮಳಿಗೆಗಳ ಮುಂದೆ ರಾತ್ರಿಯಿಂದಲೇ ಗ್ರಾಹಕರು ಸಾಲುಗಟ್ಟಿ ನಿಂತಿದ್ದಾರೆ.